ನಾವು ಈ ದಿನ 9ನೇ ತರಗತಿಯ ತಾತ್ವಿಕ ವಿಭಾಗದಲ್ಲಿ ಮೇಲಾಟಗಳಲ್ಲಿ ಬರುವಂತಹ ಮತ್ತೊಂದು ಕ್ರೀಡೆಯ ಬಗ್ಗೆ ನೋಡ್ತಾ ಹೋಗೋಣ. ಅದೇ ತ್ರಿವಿಧ ಜಿಗಿತ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಟ್ರಿಪಲ್ ಜಂಪ್ ಅಂತೇಳಿ ಕರಿತೀವಿ. 3 ವಿಧದ ರೀತಿಯಲ್ಲಿ ಹಾರುವಂತಹದ್ದು. ಇದನ್ನು ನಾವು ಟ್ರಿಪಲ್ ಜಂಪ್, ತ್ರಿವಿಧ ಜಿಗಿತ, 3 ರೀತಿಯಲ್ಲಿ ಹಾರುವಂತಹ ಜಿಗಿತವನ್ನು ನಾವು ಟ್ರಿಪಲ್ ಜಂಪ್ ಅಂತೇಳಿ ಕರಿತೀವಿ. ನಾವು ಈ ಅಧ್ಯಾಯದಲ್ಲಿ ಈ ತ್ರಿವಿಧ ಜಿಗಿತದ ಅಂಕಣ ರಚನೆ ಮತ್ತು ಯಾವ ರೀತಿ ಅಂಕಣ ಇರುತ್ತೆ, ಇದನ್ನು ಯಾವ ರೀತಿ ರಚನೆ ಮಾಡಬೇಕು ಮತ್ತು ಇದರ ಅಳತೆ ಯಾವ ರೀತಿ ಇರುತ್ತೆ ಅಂತೇಳಿ ನೋಡ್ತಾ ಹೋಗ್ತೀವಿ. ಮತ್ತು ತ್ರಿವಿಧ ಜಿಗಿತದಲ್ಲಿ ಇರುವಂತಹ ಮೂಲ ನಿಯಮಗಳು ಯಾವ್ಯಾವುದು, ಮತ್ತು ಇದರಲ್ಲಿ ಬರುವಂತಹ ತ್ರಿವಿಧ ಜಿಗಿತದಲ್ಲಿ ಬರುವಂತಹ ಅಕ್ರಮಗಳು ಯಾವ್ಯಾವುದು, ತ್ರಿವಿಧ ಜಿಗಿತದಲ್ಲಿ ಇರುವಂತಹ ದಾಖಲೆಗಳು ಯಾವ್ಯಾವುದು, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ದಾಖಲೆಗಳು ಯಾವ್ಯಾವುದು, ಮತ್ತು ರಾಜ್ಯ ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಬಗ್ಗೆ ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದು ಈ ತ್ರಿವಿಧ ಜಿಗಿತದ ಬಗ್ಗೆ ನೋಡ್ತಾ ಹೋಗೋಣ. ಈ ತ್ರಿವಿಧ ಜಿಗಿತ ಏನಿದೆ, ಇದು ಮೇಲಾಟಗಳಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಒಂದು ಪ್ರಮುಖವಾದಂತಹ ಒಂದು ಮೈದಾನದ ಕ್ರೀಡೆ. ಇದು ತ್ರಿವಿಧ ಜಿಗಿತ. ಈ ಪ್ರಮುಖವಾದಂಥ ಮೇಲಾಟಗಳಲ್ಲಿ ಈ ತ್ರಿವಿಧ ಜಿಗಿತನೂ ಕೂಡ ಒಂದು. ಇದರ ಬಗ್ಗೆ ಬಹಳಷ್ಟು ಇತಿಹಾಸ ಇದೆ ಈ ತ್ರಿವಿಧ ಜಿಗಿತದ ಬಗ್ಗೆ. ಈ ತ್ರಿವಿಧ ಜಿಗಿತವನ್ನು ನಾವು ಮಾಡೋದ್ರಿಂದ ನರ ಸ್ನಾಯುಗಳ ಸಂಯೋಜನೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಈ ನರ ಸ್ನಾಯುಗಳ ಸಂಯೋಜನೆಗೆ ಜೊತೆಗೆ ಕಾಲಿನ ಸ್ಫೋಟಕ ಶಕ್ತಿಯನ್ನು ಬಳಸ್ಕೊಂಡ್ಬಿಟ್ಟು ಈ ಕೌಶಲ್ಯವನ್ನು ಬಳಸ್ಕೊಂಡು ಮಾಡುವಂತಹ ಸ್ಪರ್ಧನೆ ತ್ರಿವಿಧ ಜಿಗಿತ ಆಗಿರುತ್ತೆ. ಈ ತ್ರಿವಿಧ ಜಿಗಿತದಲ್ಲಿ 3 ಜಿಗಿತಗಳನ್ನು ಒಳಗೊಂಡಿರುತ್ತೆ ಈ ತ್ರಿವಿಧ ಜಿಗಿತ. ಅದನ್ನು ಪ್ರಮುಖವಾಗಿ ನಾವು ನೋಡಬೇಕು. ಇದನ್ನು ಕ್ರಮವಾಗಿ ಹಾಪ್, ಸ್ಟೆಪ್, ಜಂಪ್, ಹಾಪ್, ಸ್ಟೆಪ್, ಜಂಪ್ ಎನ್ನುವಂಥದ್ದು ಆಗಿರುತ್ತೆ. 3 ರೀತಿಯಾಗಿ ಜಂಪ್ ಮಾಡುವಂಥದ್ದು, ಹಾರುವಂಥದ್ದು. ಒಂದನೇದು ಓಡಿ ಬಂದು ಒಂಟಿ ಕಾಲಿನಲ್ಲಿ ನೆಗೆದು, ನಂತರ ಅದೇ ಕಾಲಿನಲ್ಲಿ ಮತ್ತೊಂದು ಕಾಲಿನಿಂದ ಜಿಗಿದ್ಬಿಟ್ಟು ಹೆಜ್ಜೆ ಇಟ್ಟು ಸ್ಟೆಪ್ ಮಾಡಿಬಿಟ್ಟು ನಂತರ ಗುಂಡಿಯೊಳಕ್ಕೆ ಹಾರುವಂಥದ್ದನ್ನು ಜಂಪ್ ಅಂತೇಳಿ ಕರಿತೀವಿ. ಓಡಿ ಬಂದು ಒಂಟಿ ಕಾಲಿನಲ್ಲಿ ನೆಗೆಯುವಂಥದ್ದು ಹಾಪ್. ಒಂದೇ ಕಾಲಿನಲ್ಲಿ ಓಡಿ ಬಂದುಬಿಟ್ಟು ಒಂದೇ ಕಾಲಿನಲ್ಲಿ ಹಾರುವಂಥದ್ದು ಹಾಪ್. ಮತ್ತು ಅದೇ ಕಾಲಿನಿಂದ ಮತ್ತೆ ಅದೇ ಏರಲ್ಲಿ ಹೋಗ್ಬಿಟ್ಟು ಅದೇ ಕಾಲಿನಲ್ಲಿ ಮತ್ತೊಂದು ಸಾರಿ ಜಂಪ್ ಮಾಡುವಂಥದ್ದು ಹಾಪ್ ಸ್ಟೆಪ್. ಅದು ಹಾರಿಬಿಟ್ಟು ಗುಂಡಿ ಒಳಗೆ ಬೀಳುವಂಥದ್ದು ಜಂಪ್ ಆಗಿರುತ್ತೆ. ಅಂದರೆ ಜಿಗಿತಗಾರನು ಎಡಗಾಲಿನಿಂದ ಟೇಕ್ ಆಫ್ ತೆಗೆದುಕೊಂಡ ಅಂತಂದರೆ ಮುಂದಿನ ಹೆಜ್ಜೆನೂ ಕೂಡ ಎಡಗಾಲಿನಿಂದನೇ ಕೂಡಿರಬೇಕು. 2ನೇ ಬಾರಿನೂ ಕೂಡ ಎಡಗಾಲನ್ನೇ ಇಡಬೇಕು. ಮತ್ತು ಬಲಗಾಲನ್ನು ಇಟ್ಟು ಎಡಗಾಲು ಎಡಗಾಲು ಬಲಗಾಲು ಜಂಪ್. ಇದನ್ನು ನಾವು ಟ್ರಿಪಲ್ ಜಂಪ್ ಅಂತೇಳಿ ಗುಂಡಿ ಒಳಗೆ ಹಾರುವಂಥದ್ದನ್ನು ಟ್ರಿಪಲ್ ಜಂಪ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಇನ್ನು ಟೇಕ್ ಆಫ್ ತೆಗೆದುಕೊಂಡ್ಮೇಲೆ ಮುಂದಿನ ಹೆಜ್ಜೆಯನ್ನು ಇಡುವಾಗ ಇನ್ನೊಂದು ಸ್ಲೀಪಿಂಗ್ ಲೆಗ್ ಅಂತ ಏನಿರುತ್ತೆ, ಎಡಗಾಲಿಂದ ನಾವು ಟೇಕ್ ಆಫ್ ತೆಗೆದುಕೊಂಡ್ವಿ ಅಂತಂದರೆ, ಹಾಪ್ ಮಾಡಿದ್ವಿ ಅಂತಂದರೆ ಸ್ಟೆಪ್ಪು ಕೂಡ ನಮ್ದು ಯಾವುದಾಗಿರಬೇಕು, ಎಡಗಾಲೇ ಆಗಿರಬೇಕು. ಆವಾಗ ಬಲಗಾಲ ಏನಾಗಿರಬೇಕು, ಸ್ಲೀಪಿಂಗ್ ಲೆಗ್ ಆಗಿರಬೇಕು. ಅದನ್ನು ಬಳಸಬಾರ್ದು, ಅದನ್ನ ನೆಲಕ್ಕೆ ತಾಕಬಾರ್ದು. ಎಡಗಾಲು ಎಡಗಾಲು ಬಲಗಾಲು ಜಂಪ್ ಮಾಡಿ ಗುಂಡಿಯೊಳಗೆ ಹಾರುವಂಥದ್ದು. ಆವಾಗ 2ನೇ ಬಾರಿ ಇರುವಂಥದ್ದು ಸ್ಟೆಪ್ ಮಾಡುವಂಥದ್ದಲ್ಲಿ ಬಲಗಾಲು ಸ್ಲೀಪಿಂಗ್ ಲೆಗ್ ಆಗಿರುತ್ತೆ. ಇನ್ನು ಈ ಒಂದು ತ್ರಿವಿಧ ಜಿಗಿತದ ಇರುವಂಥದ್ದು ನಾವು ಪ್ರಮುಖವಾಗಿ ತಿಳ್ಕೊಳ್ತಾ ಹೋದ್ವಿ. ಇದರಲ್ಲಿ 3 ರೀತಿಯಲ್ಲಿ ಹಾರುವಂಥದ್ದು ಹಾಪ್, ಸ್ಟೆಪ್, ಜಂಪ್. ಎಡಗಾಲ್ ಬಲ್ಗಾಲ್. ಅಥವಾ ನಮ್ಮ ಬಲಗಾಲು ಪವರ್ಫುಲ್ ಲೆಗ್ ಆಗಿದ್ದರೆ ಬಲ್ಗಾಲ್ ಎಡಗಾಲ್, ಅಲ್ಲ ಬಲ್ಗಾಲ್ ಎಡಗಾಲ್ ಜಂಪ್ ಇದು ಆಗಿರುತ್ತೆ. ಇನ್ನು ಈ ಅಂಕಣದ ರಚನೆಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ತ್ರಿವಿಧ ಜಿಗಿತದ ಅಂಕಣದ ರಚನೆಯ ಬಗ್ಗೆ ನೋಡ್ತಾ ಹೋಗೋಣ. ಇದರಲ್ಲಿ ಪ್ರಮುಖವಾಗಿ ಬರುವಂಥದ್ದು ಲಾಂಗ್ ಜಂಪ್ಗಾಗಲಿ ಅಥವಾ ಟ್ರಿಪಲ್ ಜಂಪ್ಗಾಗಲಿ ಓಡುವ ಮಾರ್ಗ ಇರುತ್ತೆ, ರನ್ವೇ ಇರುತ್ತೆ. ಈ ರನ್ವೇ ಉದ್ದ ಸುಮಾರು ಒಂದು 40 ಮೀಟರ್ ಉದ್ದ ಇರುತ್ತೆ, ನೋಡ್ತಾ ಇದ್ದೀರ ಚಿತ್ರದಲ್ಲಿ. ಮತ್ತು ಅಗಲ ಒಂದು ಟ್ರ್ಯಾಕ್ನ ಲೇನ್ ಏನಿರುತ್ತೆ ಅಷ್ಟಿರುತ್ತೆ. 1.20 1.22 ಮೀಟರ್ ಇರುತ್ತೆ ಉದ್ದ. ರನ್ನಿಂಗ್ ವೇನ ಉದ್ದ 40 ಮೀಟರ್ ಇರುತ್ತೆ, ಅಗಲ 1.22 ಮೀಟರ್ ಇರುತ್ತೆ. ಇನ್ನು ಎರಡನೇದು
ಓಡುವಂತಹ ಮಾರ್ಗ ಏನಿರುತ್ತೆ, ರನ್ವೇ ಇರುತ್ತೆ, ಇದು ಸಮತಟ್ಟಾಗಿರಬೇಕು. ಯಾವುದೇ ಗುಂಡಿಗಳಾಗಿರ್ಬೋದು, ಕಲ್ಲಾಗಿರ್ಬೋದು, ಆ ಥರದ್ದು ಯಾವುದು ಕೂಡ ಇರಬಾರ್ದು. ಜಿಗಿಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಓಡುವಂತಹ ಮಾರ್ಗ ಸಮತಟ್ಟಾಗಿ ಇರಬೇಕು. ಇನ್ನು ಮೂರನೇದು, ಓಡುವ ಮಾರ್ಗದ ಗೆರೆಯನ್ನು ನಾವು 5 ಸೆಂಟಿಮೀಟರ್ ಅಗಲದ ಸುಣ್ಣ ನಾವೇನು ಮಾರ್ಕ್ ಮಾಡ್ತೀವಿ 5ರಿಂದ 7 ಸೆಂಟಿಮೀಟರ್ ಏನಿರುತ್ತಲ್ಲ ಅಷ್ಟು ಮಾರ್ಕಿಂಗ್ ಪೌಡ್ರಿಂದ 2 ಲೇನ್ನ ಆ ಕಡೆ ಈ ಕಡೆಯ ಗೆರೆಗಳನ್ನು ನಾವು ಸುಣ್ಣದಿಂದ ಪೌಡ್ರ್ನಿಂದ ಗುರುತಿಸಿರಬೇಕು. ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಏನಿದೆ, ತ್ರಿವಿಧ ಜಿಗಿತದ ಓಡುವ ಮಾರ್ಗ, ಜಿಗಿತದ ಗುಂಡಿ, ಆ ಜಿಗಿತದ ಗುಂಡಿ ಉದ್ದ ಎಷ್ಟು, ಅಗಲ ಎಷ್ಟು ಎಲ್ಲ ನೋಡ್ತಾ ಇದ್ದೀರಾ. ಪುರುಷರಿಗೆ ಟೇಕ್ ಆಫ್ ತೆಗೆದುಕೊಳ್ಳಲಿಕ್ಕೆ ಎಷ್ಟಿರುತ್ತೆ ಎಲ್ಲದನ್ನು ಕೂಡ ನೋಡ್ತಾ ಇದ್ದೀರಾ. ಓಡುವ ಮಾರ್ಗ ಎಷ್ಟಿರುತ್ತೆ, ಈ ತ್ರಿವಿಧ ಜಿಗಿತದ ಅಂಕಣದ ಚಿತ್ರಣವನ್ನು ನೀವೀಗ ನೋಡ್ತಾ ಇದ್ದೀರಾ. ಇನ್ನು ಈ ಜಿಗಿತದ ಗುಂಡಿಯ ಬಗ್ಗೆ ನೋಡೋಣ. ತ್ರಿವಿಧ ಜಿಗಿತದಲ್ಲಿ ಬರುವಂಥ ಜಿಗಿತದ ಗುಂಡಿಯ ಬಗ್ಗೆ ನೋಡ್ತಾ ಹೋಗೋಣ. ಈ ಜಿಗಿತದ ಗುಂಡಿ ಸುಮಾರು ಉದ್ದ 9 ಮೀಟರ್ನಿಂದ 12 ಮೀಟರ್ ಉದ್ದ ಇರುತ್ತೆ. ನೀವು ನೋಡ್ತಾ ಇದ್ದೀರ ಚಿತ್ರದಲ್ಲಿ 9 ಮೀಟರ್ನಿಂದ 12 ಮೀಟರ್ ಉದ್ದ ಇರುತ್ತೆ. ಅಗಲ 2.75 ಮೀಟರ್ನಿಂದ 3 ಮೀಟರ್ ಅಗಲ ಇರುತ್ತೆ. ಇದನ್ನು ತ್ರಿವಿಧ ಜಿಗಿತದ ಗುಂಡಿ ಆಗಿರುತ್ತೆ. ಈ ಜಿಗಿಯುವಂಥ ಗುಂಡಿ ಒಳಗಡೆ ನಾವು ಮೃದುವಾದಂತಹ ಮರಳಿನಿಂದ ತುಂಬಿಸಿರಬೇಕು ಮತ್ತು ಮರಳನ್ನು ಸಮತಟ್ಟಾಗಿರಬೇಕು. ಅದರಲ್ಲಿ ಯಾವುದೇ ರೀತಿಯಂಥ ಕಲ್ಲಾಗಲಿ ಯಾವುದೇ ಕಾಲಿಗೆ ಗಾಯ ಆಗದ ರೀತಿಯಲ್ಲಿ ಮೃದುವಾದಂತಹ ಮರಳಿರಬೇಕು. ಆದಷ್ಟು ಯಾವಾಗಲೂ ಕೂಡ ಸ್ವಲ್ಪ ನೀರಿನಿಂದ ಅದನ್ನು ಮಿಶ್ರಣ ಮಾಡಿಬಿಟ್ಟು ಒಣಗಿಸಿ ಅದನ್ನು ಮೃದುವಾಗಿರೋ ರೀತಿ ನೋಡ್ಕೊಳ್ಬೇಕು. ಇನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಈ ಟೇಕ್ ಆಫ್ ಹಲಗೆ ಮತ್ತು ಹಲಗೆಯ ಮಧ್ಯಭಾಗ ಮತ್ತು ಜಿಗಿತದ ಗುಂಡಿ ಏನಿರುತ್ತೆ ಇವೆರಡೂ ಕೂಡ ಒಂದೇ ಲೈನ್ನಲ್ಲಿರಬೇಕು. ಸಾಧ್ಯವಾದಷ್ಟು ಟೇಕ್ ಆಫ್ ಹಲಗೆಯ ಮಧ್ಯಭಾಗ ಮತ್ತು ಜಿಗಿತದ ಗುಂಡಿಯ ಮಧ್ಯಭಾಗ ಒಂದೇ ಲೈನ್ನಲ್ಲಿ ಇರಬೇಕಾಗುತ್ತೆ. ಇದಿಷ್ಟು ಜಿಗಿತದ ಗುಂಡಿಯ ಬಗ್ಗೆ. ಇನ್ನು ಹಲಗೆ ಟೇಕ್ ಆಫ್ ಬೋರ್ಡ್ ಅಂತೇಳಿ ಕರಿತೀವಿ. ಹಲಗೆಯನ್ನು ಜಿಗಿತದ ಗುಂಡ ಪ್ರಾರಂಭದವರೆಗೆ ಈ ರೀತಿ ಇರ್ತಾ ಹೋಗುತ್ತೆ. ಉದ್ದ ಮಹಿಳೆಯರಿಗೆ 11 ಮೀಟರ್ ಇರುತ್ತೆ ಟೇಕ್ ಆಫ್ ಬೋರ್ಡ್, ಮತ್ತು ಪುರುಷರಿಗೆ 13 ಮೀಟರ್ ಇರುತ್ತೆ, ಮತ್ತು ಕಿರಿಯರಿಗೆ 9 ಮೀಟರ್ ಇರ್ತದೆ. ಟೇಕ್ ಆಫ್ ಗೆರೆಯಿಂದ ಜಿಗಿತದ ಕೊನೆಯ ಅಂಚಿನವರೆಗೆ ಕನಿಷ್ಠ 21 ಮೀಟರ್ ಅಂತರ ಇರಬೇಕು ಎನ್ನುವಂಥದ್ದನ್ನು ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ನಾವು ಈ ಹಲಗೆಯ ರಚನೆಯ ಬಗ್ಗೆ ನೋಡ್ತಾ ಹೋಗೋಣ. ಟೇಕ್ ಆಫ್ ಬೋರ್ಡ್ ಹಲಗೆ ಏನಿದೆ ಇದರ ರಚನೆಯ ಬಗ್ಗೆ ನೋಡ್ತಾ ಹೋಗೋಣ. ಈ ಹಲಗೆ ಸುಮಾರು 1.22 ಮೀಟರ್ ಉದ್ದ ಇರುತ್ತೆ. ಯಾಕೆ ಹೇಳ್ರಿ, ಆ ರನ್ವೇದಲ್ಲಿ ಇರುವಂತಹ ಲೇನ್ ಏನಿದೆ, ಓಣಿ ಏನಿದೆ, ಓಡುವಂತಹ ಓಣಿ ಆಗಲ 1.2 ಇರುತ್ತೆ. ಅಷ್ಟು ಕೂಡ ಉದ್ದ ಇರಬೇಕು. ಹಲಗೆ ರಚನೆ 1.22 ಮೀಟರ್ ಬೇಕು, ಅಗಲ 20 ಸೆಂಟಿಮೀಟರ್ ಬೇಕು, ದಪ್ಪ 10 ಸೆಂಟಿಮೀಟರ್ ಇರಬೇಕು. ಮತ್ತು ಈ ಹಲಗೆಯ ಮೇಲೆ ಬಿಳಿ ಬಣ್ಣವನ್ನು ಹಚ್ಚಿರಬೇಕು. ಯಾಕೆಂದರೆ ಓಟಗಾರ ಏನು ಓಡಬರ್ತಾನೆ ಜಿಗಿತಗಾರ, ಆ ಜಿಗಿತಗಾರನಿಗೆ ಅದು ಕಾಣಿಸ್ಬೇಕು. ಮತ್ತು ಹಲಗೆ ಆಯತಾಕಾರವಾಗಿರಬೇಕು, ಅದು ಮರದಿಂದ ಮಾಡಿರಬೇಕು. ಇದು ಟೇಕ್ ಆಫ್ ಬೋರ್ಡ್ ಬಗ್ಗೆ. ಇನ್ನು ಈ ತ್ರಿವಿಧ ಜಿಗಿತದಲ್ಲಿ ಬರುವಂತಹ ಮೂಲಭೂತ ನಿಯಮಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ತ್ರಿವಿಧ ಜಿಗಿತದಲ್ಲಿ ಜಿಗಿತಗಾರ ಕ್ರಮದಲ್ಲಿಯೇ ಹಾಪ್, ಸ್ಟೆಪ್, ಜಂಪ್ ಅಂತ ಏನು ಕ್ರಮ ಇದೆ ಇದೇ ರೀತಿಯೇ ಹಾರಬೇಕಾಗುತ್ತೆ. ಯಾವ ಕಾರಣಕ್ಕೂ ಕೂಡ ಟೇಕ್ ಆಫ್ ಗೆರೆಯನ್ನು ತುಳಿಯಬಾರ್ದು. ಓಡುವ ಆದಿಯ ಒಳಗಿರುವ ಟೇಕ್ ಆಫ್ ಬೋರ್ಡ್ ಹಲಗೆಯ ಮೇಲೆ ಕಾಲಿಡಬೇಕೆ ಹೊರತು ಟೇಕ್ ಆಫ್ ಗೆರೆಯನ್ನು ತುಳಿಬಾರ್ದು. ಟೇಕ್ ಆಫ್ ಬೋರ್ಡ್ನ ಮೇಲೆ ಕಾಲಿಡಬೇಕು, ಟೇಕ್ ಆಫ್ ಗೆರೆಯನ್ನು ತುಳಿಬಾರ್ದು. ಇನ್ನು ಮೊದಲನೇ ಸುತ್ತಿನಲ್ಲಿ ಜಿಗಿತಗಾರನಿಗೆ 3 ಅವಕಾಶಗಳನ್ನ ನೀಡಲಾಗುತ್ತೆ. ಆ ಅವಕಾಶಗಳಲ್ಲಿ ಉತ್ತಮ ಸಾಧನೆ ಮಾಡಿದಂತಹ 8 ಜನರನ್ನು ಜಿಗಿತಗಾರರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅವರಿಗೆ ಮತ್ತೆ 3 ಅವಕಾಶಗಳನ್ನ ನೀಡಲಾಗುತ್ತೆ. ಮೊದಲನೇ ಸುತ್ತಿನಲ್ಲಿ ಅವರಿಗೆ 3 ಅವಕಾಶಗಳನ್ನ ಕೊಟ್ಟು ಎಲ್ಲರನ್ನೂ ಕೂಡ 3 ಅವಕಾಶಗಳನ್ನ ಕೊಡಲಾಗುತ್ತೆ. ಅದರಲ್ಲಿ ಅತ್ಯುತ್ತಮವಾಗಿರುವಂತಹ 8 ಜಿಗಿತಗಾರರನ್ನು ಆಯ್ಕೆ ಮಾಡಿಕೊಂಡು ಮತ್ತೆ ಅವರಿಗೆ 3 ಅವಕಾಶಗಳನ್ನು ನೀಡಲಾಗುತ್ತೆ. ಅದರಲ್ಲಿ ಅತಿ ಹೆಚ್ಚು ದೂರವನ್ನು ಹಾರಿದಂತಹ ಜಿಗಿತಗಾರನಿಗೆ ವಿಜೇತರು ಅಂತೇಳಿ ಸ್ಥಾನಗಳನ್ನು ಘೋಷಣೆಯನ್ನು ಮಾಡಲಾಗುತ್ತೆ. ಇದಿಷ್ಟು. ಇದರಲ್ಲಿ ನಾವೇನೇನು ನೋಡಿದ್ವಿ, ತ್ರಿವಿಧ ಜಿಗಿತ ಅಂದರೆ ಹೆಂಗಿರಬೇಕು, ಅದರ ಪೀಠಿಕೆ ಯಾವ ರೀತಿ ಇರುತ್ತೆ ಅಂತ ನೋಡ್ತೀವಿ. ಇನ್ನು
ಓಡುವಂತಹ ಓಣಿ ಉದ್ದ ಮತ್ತು ಅಗಲ ಎಷ್ಟಿರುತ್ತೆ ಅಂತ ನೋಡಿದ್ವಿ, ಅದು ಯಾವ ರೀತಿ ಇರಬೇಕು ಅಂತ ನೋಡಿದ್ವಿ. ಜಿಗಿತದ ಗುಂಡಿ ಉದ್ದ ಮತ್ತು ಅಗಲ ಎಷ್ಟಿರಬೇಕು, ಅದು ಯಾವ ರೀತಿ ಇರುತ್ತೆ ಅಂತ ನೋಡಿದ್ವಿ. ಇನ್ನು ಹಲೆಗೆ ಟೇಕ್ ಆಫ್ ಬೋರ್ಡ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ವಿ, ಅದು ಯಾವ ರೀತಿ ಮಾಡಿರ್ತಾರೆ ಅಂಥೇಳಿ. ಇನ್ನು ಹಲೆಗೆ ರಚನೆ ಯಾವ ರೀತಿ ಮಾಡಬೇಕು ಅಂತ ನೋಡಿದ್ವಿ. ಇನ್ನು ಮೂಲಭೂತ ನಿಯಮಗಳ ಬಗ್ಗೆ ನೋಡಿದ್ವಿ. ಹಾಗಾದರೆ ಈ ತ್ರಿವಿಧ ಜಿಗಿತದಲ್ಲಿ ಮಾಡುವಂತಹ ಅಕ್ರಮಗಳು ಯಾವ್ಯಾವುದು, ತಪ್ಪು ಯಾವುದು? ಅದರಲ್ಲಿ ಜಿಗಿತಗಾರ ಹಾಫ್ ಸ್ಟೆಪ್ ಜಂಪ್ ಅಂತೇಳಿ ನಾವು ಕ್ರಮ ಏನಿದೆ ಆ ಕ್ರಮದಲ್ಲಿ ಹಾರದೇ ಇದ್ದರೆ ಅದು ತಪ್ಪಾದಂತಹ ಜಿಗಿತ ಆಗಿರುತ್ತೆ. ಇನ್ನೊಂದು, ಟೇಕ್ ಆಫ್ ಗೆರೆಯನ್ನು ಯಾವ ಕಾರಣಕ್ಕೂ ತುಳಿಬಾರ್ದು. ಟೇಕ್ ಆಫ್ ಬೋರ್ಡನ್ನು ಟಚ್ ಮಾಡ್ಬೋದು, ಆದರೆ ಟೇಕ್ ಆಫ್ ಗೆರೆಯನ್ನು, ಅದರ ಮುಂಭಾಗದಲ್ಲಿರುವಂತಹ ಟೇಕ್ ಆಫ್ ಗೆರೆಯನ್ನು ತುಳಿಯಬಾರ್ದು. ಟೇಕ್ ಆಫ್ ಬೋರ್ಡ್ ಏನಿದೆ ಅದು ಲೇನ್ನ ಪೂರ್ತಿಗೆ ಇರುತ್ತೆ, ಆ ಓಣಿಯ ಪೂರ್ತಿಗೆ 1.27 ಮೀಟರ್ ಅಗಲ ಇರುತ್ತೆ. ಅದನ್ನು ಬಿಟ್ಬಿಟ್ಟು ಓಣಿಯ ಹೊರಗಿನಿಂದ ಟೇಕ್ ಆಫ್ ಬೋರ್ಡ್ನ ಹೊರಗಡೆಯಿಂದ ತುಳಿಯುವ ಹಾಗಿಲ್ಲ ಅಥವಾ ಜಿಗಿಯುವ ಹಾಗಿಲ್ಲ. ಜಿಗಿಯುವಂತಹ ಸಂದರ್ಭದಲ್ಲಿ ಕಡ್ಡಾಯವಾಗಿ ಜಿಗಿತದ ಗುಂಡಿಯಲ್ಲಿಯೇ ಜಿಗಿಬೇಕಾಗತ್ತೆ. ಒಬ್ಬ ಸ್ಪರ್ಧಿ ಜಿಗಿದ ನಂತರ ಜಿಗಿತದ ಗುಂಡಿಯಿಂದ ಹಿಂದಕ್ಕೆ ನಡ್ಕೊಂಡು ಬಂದರೆ ಅದನ್ನು ಕೂಡ ಅಕ್ರಮ ಅಂಥೇಳಿ ನಾವು ಘೋಷಣೆಯನ್ನು ಮಾಡಲಾಗುತ್ತೆ. ಇದಿಷ್ಟು ಈ ಒಂದು ತ್ರಿವಿಧ ಜಿಗಿತದಲ್ಲಿ ಬರುವಂತಹ ಅಕ್ರಮಗಳ ಬಗ್ಗೆ. ಇನ್ನು ಈ ಒಂದು ತ್ರಿವಿಧ ಜಿಗಿತದಲ್ಲಿ ಹೆಸರು ಮಾಡಿರುವಂತಹ ಕ್ರೀಡಾಪಟುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತ್ರಿವಿಧ ಜಿಗಿತದಲ್ಲಿ ಹೆಸರು ಮಾಡಿರುವಂತಹ ಕ್ರೀಡಾಪಟುಗಳ ಬಗ್ಗೆ ಈಗ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮೊದಲನೆಯವರು ಹೆನ್ರಿ ರೆಬೆಲ್ಲೋ. ಹೆನ್ರಿ ರೆಬೆಲ್ಲೋ ವಿಶ್ವವಿಖ್ಯಾತ ಭಾರತದ ತ್ರಿವಿಧ ಜಿಗಿತದ ಆಟಗಾರ. ಭಾರತ ಸ್ವಾತಂತ್ರ್ಯ ಪಡೆದ ನಂತರ 1948ರಲ್ಲಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದಂತಹ ಕ್ರೀಡಾಪಟು ಹೆನ್ರಿ ರೆಬೆಲ್ಲೋ. ಇವರು 17/11/1928ರಲ್ಲಿ ಜನಿಸ್ತಾರೆ. ಇವರಿಗೆ ಮೊದಲು ಕ್ರೀಡೆಯಲ್ಲಿ ಆಸಕ್ತಿ ಇರಲಿಲ್ಲ. ಇವರ ಕುಟುಂಬದವರು ಲಕ್ನೋದಿಂದ ಬೆಂಗಳೂರಿಗೆ ಬಂದು ನೆಲೆಸ್ತಾರೆ. ಆಗ ಹೆನ್ರಿ ರೆಬೆಲ್ಲೋ ಬಾಲ್ಡ್ವಿನ್ ಬಾಲಕರ ಪ್ರೌಢಶಾಲೆಗೆ ಸೇರಿಕೊಳ್ತಾರೆ. ಆ ಶಾಲೆಯಲ್ಲಿ ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ಭಾಗವಹಿಸಿರಬೇಕಾಗುತ್ತೆ. ಅವರು ತಮ್ಮ 16ನೇ ವಯಸ್ಸಿನಲ್ಲಿ ಅಂತರ ಶಾಲಾ ಮೇಲಾಟಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ. ಹೀಗೆ ಅವರ ತ್ರಿವಿಧ ಜಿಗಿತದ ಕ್ರೀಡಾ ಜೀವನ ಆರಂಭ ಆಗ್ತಾ ಹೋಗುತ್ತೆ. ತಮ್ಮ 18ನೇ ವಯಸ್ಸಿನಲ್ಲಿ 1946ರಲ್ಲಿ ಇವರು ಬೆಂಗಳೂರಿನಲ್ಲಿ ನಡೆದಂತಹ ಆಲ್ ಇಂಡಿಯಾ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಬಂಗಾರದ ಪದಕವನ್ನು ಗೆದ್ದುಕೊಳ್ತಾರೆ. ಅವರು 1948ರಲ್ಲಿ ರಾಷ್ಟ್ರೀಯ ತ್ರಿವಿಧ ಜಿಗಿತದ ಸ್ಪರ್ಧಾಳು ಅಂಥೇಳಿ, ಜಿಗಿತಗಾರ ಅಂಥೇಳಿ ಒಂದು ಬಿರುದನ್ನು ಪಡ್ಕೊಳ್ತಾರೆ. ಲಕ್ನೋದಲ್ಲಿ ನಡೆದಂತಹ ಆಲ್ ಇಂಡಿಯಾ ಸ್ಪರ್ಧೆಯಲ್ಲಿ 15.29 ಮೀಟರ್ ದೂರವನ್ನು ಜಿಗಿದ್ಬಿಟ್ಟು ರಾಷ್ಟ್ರೀಯ ದಾಖಲೆಯನ್ನು ನಿರ್ಮಿಸಿದಂಥವರು ಹೆನ್ರಿ ರೆಬೆಲ್ಲೋ ಅವರು. ಇದು ಅವರು ಆ ವರ್ಷದ ಉತ್ತಮವಾದಂತಹ ಸಾಧನೆ ಆಗಿರುತ್ತೆ. ಲಂಡನ್ನಲ್ಲಿ ಏನು ಒಲಿಂಪಿಕ್ ಸ್ಪರ್ಧೆಗಳು ನಡೆದವು 1948ರಲ್ಲಿ, ಅದರಲ್ಲಿ ಪ್ರಮುಖವಾದಂತಹ ಆಗ್ತಾನೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಪ್ರಮುಖವಾದಂಥ ಕೇಂದ್ರ ಬಿಂದು ಆಗಿದ್ದಂಥವರು ಹೆನ್ರಿ ರೆಬೆಲ್ಲೋ ಅವರು. 1980ರಲ್ಲಿ ಭಾರತದ ವಾಯುಸೇನೆಯ ತಂಡದ ನಾಯಕನಾಗಿ ಇವರು ನಿವೃತ್ತಿಯನ್ನು ಗಳಿಸ್ಕೊಡ್ತಾರೆ. ನಂತರ 1984ರಿಂದ 88ರವರೆಗೆ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಮೊದಲ ನಿರ್ದೇಶಕರಾಗಿ ಇವರು ಸೇವೆಯನ್ನು ಸಲ್ಲಿಸ್ತಾ ಹೋಗ್ತಾರೆ. ಇದು ಹೆನ್ರಿ ರೆಬೆಲ್ಲೋ ಅವರ ಬಗ್ಗೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಕ್ರೀಡಾಪಟುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೆಯವರು ಮಯೂಕಾ ಜಾನಿಯವರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮಯೂಕಾ ಜಾನಿ ಕೇರಳ ರಾಜ್ಯದವರು. ಇವರು 4/9/1988ರಲ್ಲಿ ಜನಿಸ್ತಾರೆ. ಇವರು ಮಹಿಳೆಯರ ವಿಭಾಗದಲ್ಲಿ ತ್ರಿವಿಧ ಜಿಗಿತದಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಒಬ್ಬ ಕ್ರೀಡಾಪಟು ಆಗಿರ್ತಾರೆ. 2012ರ ಲಂಡನ್ ಒಲಿಂಪಿಕ್ಸ್ನಲ್ಲಿ ಇವರು ಭಾಗವಹಿಸಿರ್ತಾರೆ. 2012ರ ಲಂಡನ್ ಒಲಿಂಪಿಕ್ಸ್ನಲ್ಲಿ ಇವರು ಭಾಗವಹಿಸಿರುವಂಥದ್ದು. ಕೂಬ್, ಜಪಾನ್ನಲ್ಲಿರುವಂತಹ ಕೂಬ್ನಲ್ಲಿ 9/7/2011ರಂದು ನಡೆದಂತಹ ಫೈನಲ್ ಲೆಗ್ ಆಫ್ ಏಷ್ಯನ್ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಫಿಕ್ಸ್ನಲ್ಲಿ ತ್ರಿವಿಧ ಜಿಗಿತದಲ್ಲಿ 14.11 ಮೀಟರ್
ದೂರವನ್ನು ಕ್ರಮಿಸಿಬಿಟ್ಟು ಕಂಚಿನ ಪದಕವನ್ನು ಗಳಿಸುವುದರ ಜೊತೆಗೆ ಒಲಿಂಪಿಕ್ಸ್ ಬಿ ಅರ್ಹತಾ ಪಟ್ಟಿಯಲ್ಲಿ 14.10 ಮೀಟರ್ ಗುರಿಯನ್ನು ದಾಟಿಬಿಟ್ಟು ಲಂಡನ್ ಒಲಿಂಪಿಕ್ಸ್ ತ್ರಿವಿಧ ಜಿಗಿತ ಸ್ಪರ್ಧೆಗೆ ಭಾಗವಹಿಸಲು ಆಯ್ಕೆಯಾಗ್ತಾರೆ. ಕೂಬ್ನಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ ಏಷ್ಯನ್ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಫಿಕ್ಸ್ನಲ್ಲಿ ತ್ರಿವಿಧ ಜಿಗಿತದಲ್ಲಿ 14.11 ಮೀಟರ್ ದೂರವನ್ನು ಕ್ರಮಿಸಿಬಿಟ್ಟು ಕಂಚಿನ ಪದಕವನ್ನು ಗೆದ್ದುಕೊಂಡು ಒಲಿಂಪಿಕ್ಸ್ನ ಬಿ ಅರ್ಹತಾ ಪಟ್ಟಿಗೆ ಆಯ್ಕೆಯಾಗಿ ಅರ್ಹತಾ ಪಟ್ಟಿಯಲ್ಲಿ 14.10 ಮೀಟರ್ ದೂರವನ್ನು ಹಾರಿಬಿಟ್ಟು ಒಲಿಂಪಿಕ್ಸ್ನಲ್ಲಿ ಲಂಡನ್ನ ಒಲಿಂಪಿಕ್ಸ್ನಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ. ಲಂಡನ್ ಒಲಿಂಪಿಕ್ಸ್ನಲ್ಲಿ 14 ಮೀಟರ್ ದೂರವನ್ನು ಕ್ರಮಿಸಿದಂತಹ ಭಾರತದ ಮೊದಲ ಮಹಿಳಾ ಅಥ್ಲೇಟ್ ಎನ್ನುವಂತಹ ತ್ರಿವಿಧ ಜಿಗಿತದಲ್ಲಿ ಹೆಗ್ಗಳಿಕೆಗೆ ಇವರು ಪಾತ್ರರಾಗ್ತಾ ಹೋಗ್ತಾರೆ. ಇವರು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿಬಿಟ್ಟು ಬಹುಮಾನಗಳನ್ನು ಮತ್ತು ಪ್ರಶಸ್ತಿಗಳನ್ನು ಗಳಿಸಿರುವಂಥವರು ಮಯೂಕಾ ಜಾನಿ. ಇದು ಮಯೂಕಾ ಜಾನಿಯವರ ಬಗ್ಗೆ. ಇನ್ನು ಮತ್ತೊಬ್ಬ ಹೆಸರಾಂತ ಭಾರತದ ತ್ರಿವಿಧ ಜಿಗಿತದ ಸ್ಪರ್ಧಿ ಕ್ರೀಡಾಳು ಸುರೇಶ್ ಬಾಬು. ಇವರು ಕೂಡ ಕೇರಳ ರಾಜ್ಯದವರು. ಸುರೇಶ್ ಬಾಬು ಕಿಲ್ವಾನ್ ಎನ್ನುವಂಥದ್ದು ಇವರ ಪೂರ್ತಿ ಹೆಸರು. ಸುರೇಶ್ ಬಾಬು ಕಿಲ್ವಾನ್ ಕೇರಳ ರಾಜ್ಯದವರು. ಇವರು 10/2/1953 ಜನಿಸ್ತಾರೆ. ಇವರು ಭಾರತದ ಹೆಸರಾಂತ ತ್ರಿವಿಧ ಜಿಗಿತದ ಕ್ರೀಡಾಪಟು. ಇವರು ಕೇವಲ ತ್ರಿವಿಧ ಜಿಗಿತ ಮಾತ್ರ ಅಲ್ಲ, ತ್ರಿವಿಧ ಜಿಗಿತ ಮತ್ತು ಎತ್ತರ ಜಿಗಿತ, ಉದ್ದ ಜಿಗಿತದಲ್ಲಿ ಹೆಸರು ಮಾಡಿದಂತಹ ರಾಷ್ಟ್ರದ ಕ್ರೀಡಾಪಟು ಆಗಿರ್ತಾರೆ. ಇವರು ಡೆಕಾಥ್ಲಾನ್ ಕ್ರೀಡಾಪಟು ಕೂಡ ಆಗಿರ್ತಾರೆ. ಇವರು ವಿಜ್ಞಾನ ವಿಷಯದಲ್ಲಿ ಪದವೀಧರರು ಕೂಡ ಆಗಿರುವಂಥವರು ಸುರೇಶ್ ಬಾಬು. ಇವರು ಇನ್ಫೆಂಟ್ ಜೀಸಸ್ ಪ್ರೌಢಶಾಲೆಯಲ್ಲಿ ಮತ್ತು ಫಾತಿಮಾ ಮಾತಾ ಕಾಲೇಜು ಕಿಲ್ವಾನ್ನಲ್ಲಿದ್ದಂತಹ ಸಂದರ್ಭದಲ್ಲಿ ಇವರ ಕ್ರೀಡಾ ಜೀವನಕ್ಕೆ ಬಹಳಷ್ಟು ಭದ್ರವಾದಂತಹ ಬುನಾದಿಯಾಗಿರುತ್ತೆ. ಜಲಂಧರ್ನಲ್ಲಿ ರಾಷ್ಟ್ರಮಟ್ಟದಲ್ಲಿ ಮೊದಲ ಬಾರಿಗೆ ಭಾಗವಹಿಸ್ತಾರೆ. ಮುಂದೆ 3 ವರ್ಷಗಳ ನಂತರ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಪಡ್ಕೊಂಡ್ಬಿಟ್ಟು ಉದ್ದ ಜಿಗಿತದ ಸ್ಪರ್ಧಿ ಅಂಥೇಳಿ ಇವರು ಪದಕವನ್ನು ಗಳಿಸ್ಕೊಳ್ತಾ ಹೋಗ್ತಾರೆ. ಇನ್ನು ನಂತರದಲ್ಲಿ ಮ್ಯೂನಿಚ್ ಒಲಿಂಪಿಕ್ಸ್ನಲ್ಲಿ ಭಾರತ ದೇಶವನ್ನು ಪ್ರತಿನಿಧಿಸಿದಂತಹ ಕ್ರೀಡಾಪಟು ಸುರೇಶ್ ಬಾಬು. ತೆಹರಾನ್ ಏಷ್ಯನ್ ಗೇಮ್ಸ್ನಲ್ಲಿ ಮೊದಲ ಪದಕವನ್ನು ಹಾಗೂ 10 ದೇಶ ಸ್ಪರ್ಧೆಗಳಲ್ಲಿ ಮೊದಲ ಪದಕವನ್ನು ಹಾಗೂ ಡೆಕಾಥ್ಲಾನ್ನಲ್ಲಿ ಕಂಚಿನ ಪದಕವನ್ನು ಗಳಿಸಿದಂಥವರು ಸುರೇಶ್ ಬಾಬು. ಇನ್ನು ಏಷ್ಯನ್ ಚಾಂಪಿಯನ್ಶಿಪ್ ಮತ್ತು ಸಿಯೋಲ್ನಲ್ಲೂ ಕೂಡ ಬಂಗಾರದ ಪದಕವನ್ನು ಸುರೇಶ್ ಬಾಬು ಗಳಿಸಿರ್ತಾರೆ. ಇನ್ನು ಮಾಸ್ಕೋದಲ್ಲಿ ನಡೆದಂತಹ ವಿಶ್ವವಿದ್ಯಾಲಯಗಳ ವಿಶ್ವಮಟ್ಟದ ಸ್ಪರ್ಧೆಗಳಲ್ಲಿ ಭಾರತದ ವಿಶ್ವವಿದ್ಯಾಲಯಗಳ ನಾಯಕರಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥವರು ಸುರೇಶ್ ಬಾಬು. ಕೆನಡಾದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತದ ತಂಡದ ನಾಯಕರಾಗಿ ಭಾಗವಹಿಸಿ ತಂಡವನ್ನು ಮುನ್ನಡೆಸಿದಂತಹ ಹೆಗ್ಗಳಿಕೆ ಸುರೇಶ್ ಬಾಬು ಅವರಿಗೆ ಸಲ್ಲುತ್ತೆ. ಉದ್ದ ಜಿಗಿತದ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಗಳಿಸ್ಕೊಳ್ತಾರೆ. ಬ್ಯಾಂಕಾಕ್ ಏಷ್ಯನ್ ಗೇಮ್ಸ್ನಲ್ಲಿ ಬಂಗಾರದ ಪದಕವನ್ನು ಗಳಿಸ್ಕೊಳ್ತಾರೆ. ಅವರು ಸಿಲೋನ್, ಲಾಹೋರ್ ಮತ್ತು ಫಿಲಿಪೈನ್ಸ್ ಕ್ರೀಡಾಕೂಟಗಳಲ್ಲೂ ಕೂಡ ಭಾಗವಹಿಸಿಬಿಟ್ಟು ಪದಕಗಳನ್ನು ಗಳಿಸ್ಕೊಳ್ತಾ ಹೋಗ್ತಾರೆ. 1979ರಲ್ಲಿ ಮಾಂಟ್ರಿಯಲ್ ವಿಶ್ವ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತ ತಂಡದ ನಾಯಕರಾಗಿ ಇರ್ತಾರೆ. ಇವರ ಅತ್ಯುತ್ತಮ ಸೇವೆಯನ್ನು ಗುರುತಿಸಿದಂತಹ ಭಾರತ ಸರ್ಕಾರ ಇವರಿಗೆ 1978-79ರಲ್ಲಿ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ. ಇವರು ಕೇರಳ ರಾಜ್ಯದಲ್ಲಿ ಕ್ರೀಡಾ ಕೌನ್ಸಿಲಿನಲ್ಲಿ ಕ್ರೀಡಾಧಿಕಾರಿಯಾಗಿ ಹಾಗೂ ಕೇರಳ ರಾಜ್ಯದ ವಿದ್ಯುತ್ ಬೋರ್ಡ್ನ ಸ್ಪೋರ್ಟ್ಸ್ ಮತ್ತು ಗೇಮ್ಸ್ ವಿಶೇಷ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು ಆಲ್ ಇಂಡಿಯಾ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್ನ ತಾಂತ್ರಿಕ ಸಮಿತಿಯ ಸದಸ್ಯರು ಕೂಡ ಆಗಿರ್ತಾರೆ. ಬೆಂಗಳೂರಿನ ಭಾರತೀಯ ಸೇನಾ ಕ್ರೀಡಾ ಪ್ರಾಧಿಕಾರದಲ್ಲಿ
ತರಬೇತುದಾರರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹವರು ಸುರೇಶ್ ಬಾಬು ಅವರು. ಇದಿಷ್ಟು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಸುರೇಶ್ ಬಾಬು ಅವರ ಬಗ್ಗೆ. ಇನ್ನು ರಾಜ್ಯ ಮಟ್ಟದ ತ್ರಿವಿಧ ಜಿಗಿತದಲ್ಲಿ ಹೆಸರು ಮಾಡಿರುವಂತಹ ಹೆನ್ರಿ ರೆಬೋಲೋ ಅವರ ಬಗ್ಗೆ ನೋಡಿದ್ವಿ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಮಯೂಕಾ ಜಾನಿ ಮಹಿಳಾ ಕ್ರೀಡಾಪಟು ಹಾಗೂ ಸುರೇಶ್ ಬಾಬು ಅವರ ಬಗ್ಗೆ ನೋಡ್ತಾ ಹೋದ್ವಿ, ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳ ಬಗ್ಗೆ. ಅದೇ ರೀತಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ವಿಶ್ವದ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಅಂತಾರಾಷ್ಟ್ರೀಯ ಕ್ರೀಡಾಪಟುವಿನ ಬಗ್ಗೆ ನೋಡ್ತಾ ಹೋಗೋಣ. ಅವರೇ ಜೊನಾಥನ್ ಎಡ್ವರ್ಡ್ ಅವರ ಬಗ್ಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತ್ರಿವಿಧ ಜಿಗಿತದಲ್ಲಿ ಬಹಳಷ್ಟು ದಾಖಲೆಯನ್ನು ಹೆಸರು ಮಾಡಿರುವಂತಹ ಕ್ರೀಡಾಪಟುನೇ ಜೊನಾಥನ್ ಎಡ್ವರ್ಡ್ ರವರು ಇಂಗ್ಲೆಂಡ್ನವರು. ಇವರು ಬ್ರಿಟಿಷ್ ದೇಶದ ತ್ರಿವಿಧ ಜಿಗಿತಗಾರ. ಜೊನಾಥನ್ ಎಡ್ವರ್ಡ್ ಇಂಗ್ಲೆಂಡ್ನವರು. ಇಂಗ್ಲೆಂಡ್, ಬ್ರಿಟನ್ ಇವರೆಲ್ಲದು ಬ್ರಿಟಿಷ್, ಇವೆಲ್ಲ ಒಂದೇ ಅರ್ಥವನ್ನು ಕೊಡುವಂತಹ ದೇಶ ಅದು. ಜೊನಾಥನ್ ಎಡ್ವರ್ಡ್ ಬ್ರಿಟಿಷ್ ದೇಶದ ತ್ರಿವಿಧ ಜಿಗಿತಗಾರ ಆಗಿರ್ತಾರೆ. ಇವರು 10/5/1966 ಲಂಡನ್ನಲ್ಲಿ, ಇಂಗ್ಲೆಂಡ್ನ ರಾಜಧಾನಿಯಾಗಿರುವಂತಹ ಲಂಡನ್ನಲ್ಲಿ ಜನಿಸ್ತಾರೆ. ಇವರು ಒಲಿಂಪಿಕ್ಸ್, ಕಾಮನ್ವೆಲ್ತ್, ಯುರೋಪಿಯನ್, ವರ್ಲ್ಡ್ ಚಾಂಪಿಯನ್ಶಿಪ್, ಯುರೋಪಿಯನ್ ಕಪ್, ವರ್ಲ್ಡ್ ಒಳಾಂಗಣ ಚಾಂಪಿಯನ್ಶಿಪ್, ಯುರೋಪಿಯನ್ ಒಳಾಂಗಣ ಚಾಂಪಿಯನ್ಶಿಪ್ ಇದರಲ್ಲೆಲ್ಲ ಕೂಡ ಭಾಗವಹಿಸಿ ಅನೇಕ ಬಹುಮಾನ ಮತ್ತು ಪ್ರಶಸ್ತಿಗಳನ್ನು ಜೊನಾಥನ್ ಎಡ್ವರ್ಡ್ ಅವರು ಗಳಿಸ್ತಾ ಹೋಗ್ತಾರೆ. ಇವರು 1995 ವಿಶ್ವ ದಾಖಲೆಯ ತ್ರಿವಿಧ ಜಿಗಿತದಲ್ಲಿ ವಿಶ್ವ ದಾಖಲೆಯನ್ನು ನಿರ್ಮಿಸ್ತಾರೆ. ಇವರ ವೈಯಕ್ತಿಕ ಜಿಗಿತ 18.29 ಮೀಟರ್ ವಿಶ್ವ ದಾಖಲೆ ಆಗಿರುತ್ತೆ. ಎಷ್ಟು? 1995 ಇವರು ವಿಶ್ವ ದಾಖಲೆಯ ದೂರವನ್ನು ಕ್ರಮಿಸ್ತಾರೆ ತ್ರಿವಿಧ ಜಿಗಿತದಲ್ಲಿ. ಅದೇ 18.29 ಮೀಟರ್ ದೂರವನ್ನು ಜಿಗಿದುಬಿಟ್ಟು ಇವರು ವಿಶ್ವ ದಾಖಲೆಯನ್ನು ನಿರ್ಮಿಸ್ತಾ ಹೋಗ್ತಾರೆ. ಇವರು 100 ಮೀಟರ್ನಲ್ಲಿ ಕೇವಲ ತ್ರಿವಿಧ ಜಿಗಿತ ಮಾತ್ರ ಅಲ್ಲ ಜೊನಾಥನ್ ಎಡ್ವರ್ಡ್, ಅದರ ಜೊತೆಗೆ 100 ಮೀಟರ್ನಲ್ಲೂ ಕೂಡ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಕ್ರೀಡಾಪಟು ಜೊನಾಥನ್ ಎಡ್ವರ್ಡ್ ಆಗಿರ್ತಾರೆ. ಇವರು 100 ಮೀಟರ್ ಓಟವನ್ನು 10.48 ಸೆಕೆಂಡ್ಗಳಲ್ಲಿ ಕ್ರಮಿಸ್ತಾರೆ. ಮತ್ತು ಉದ್ದ ಜಿಗಿತದಲ್ಲಿ ಸ್ಪರ್ಧೆಯಲ್ಲಿ ಸುಮಾರು 7.4 ಮೀಟರ್ ದೂರವನ್ನು ಕ್ರಮಿಸ್ತಾರೆ. ಇವರು ಕೇವಲ ತ್ರಿವಿಧ ಜಿಗಿತದ ಕ್ರೀಡಾಪಟು ಮಾತ್ರ ಅಲ್ಲ, ಅದರ ಜೊತೆಗೆ ಇವರು 100 ಮೀಟರ್ನ ಓಟಗಾರ ಆಗಿರ್ತಾರೆ ಮತ್ತು ಉದ್ದ ಜಿಗಿತದ ಓಟಗಾರ ಕೂಡ ಆಗಿರ್ತಾರೆ. ತ್ರಿವಿಧ ಜಿಗಿತದಲ್ಲಿ 18.2 ಮೀಟರ್ ದೂರವನ್ನು 9 ಮೀಟರ್ ದೂರವನ್ನು ಕ್ರಮಿಸಿಬಿಟ್ಟು ವಿಶ್ವ ದಾಖಲೆಯನ್ನು ನಿರ್ಮಿಸ್ತಾರೆ. 100 ಮೀಟರ್ ಓಟವನ್ನು 10.48 ಸೆಕೆಂಡ್ಗಳಲ್ಲಿ ಕ್ರಮಿಸ್ತಾರೆ ಮತ್ತು ಉದ್ದ ಜಿಗಿತದ ಸ್ಪರ್ಧೆಯಲ್ಲಿ 7.4 ಮೀಟರ್ ದೂರವನ್ನು ಕ್ರಮಿಸಿ ದಾಖಲೆಯನ್ನು ನಿರ್ಮಿಸಿರುವಂತಹ ಕ್ರೀಡಾಪಟು ಯಾರು ಅಂದರೆ ಇಂಗ್ಲೆಂಡ್ನ ಜೊನಾಥನ್ ಎಡ್ವರ್ಡ್ ಅವರು. ಈ ದಾಖಲೆ ಅವರ ಹೆಸರಿನಲ್ಲಿ ಇದೆ. ಇನ್ನು ಜೊನಾಥನ್ ಎಡ್ವರ್ಡ್ ರವರು ತಮ್ಮ ಕ್ರೀಡಾ ಜೀವನದಿಂದ ನಿವೃತ್ತರಾದ ಮೇಲೆ ಈ ಅಥ್ಲೆಟಿಕ್ಸ್ಗಳು ಏನು ಬರ್ತವೆ, ಮೇಲಾಟಗಳು ಏನು ಬರ್ತವೆ, ಈ ಮೇಲಾಟಗಳ ವೀಕ್ಷಕ ವಿವರಣೆಕಾರರಾಗಿ ನಾವೇನು ಇವತ್ತೆಲ್ಲ ನೋಡ್ತಾ ಇದ್ದೀವಲ್ವ, ಕಾಮೆಂಟೇಟರ್ಸ್ ಅಂತ ಹೇಳಿ ಕರಿತೀವಲ್ವ, ಆ ರೀತಿ ತಮ್ಮ ಕ್ರೀಡಾ ಜೀವನದಿಂದ ನಿವೃತ್ತರಾದ ಮೇಲೆ ಮೇಲಾಟಗಳ ವಿವರಣೆಕಾರರಾಗಿ, ಕಾಮೆಂಟೇಟರ್ ಆಗಿ ಮತ್ತು ದೂರದರ್ಶನದಲ್ಲಿ, ಇಂಗ್ಲೆಂಡ್ನ ದೂರದರ್ಶನದಲ್ಲಿ ನಿರೂಪಕರಾಗಿ ಹಾಗೂ BBC ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಲಿಮಿಟೆಡ್ ಅಂತೇಳಿ ಬಹಳಷ್ಟು ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಅಂಥೇಳಿ ಭಾಳಷ್ಟು ಹೆಸರು ಮಾಡಿರುವಂತಹ ಒಂದು ರೇಡಿಯೋ ಚಾನಲ್ ಅದು.
BBC ರೇಡಿಯೋ ಮತ್ತು ಈಗ ದೂರದರ್ಶನ ಕೂಡ ಇದೆ. ಆ BBC ಚಾನಲಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ವೀಕ್ಷಕ ವಿವರಕಾರರಾಗಿರ್ತಾರೆ ಹಾಗೂ ದೂರದರ್ಶನ ನಿರೂಪಕರಾಗಿರ್ತಾರೆ. ದೂರದರ್ಶನದಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಇವರು ಭೌತಶಾಸ್ತ್ರದ ಪದವೀಧರರಾಗಿರ್ತಾರೆ ಹಾಗೂ UK ಆಲಿಸ್ಟರ್ ವಿಶ್ವವಿದ್ಯಾಲಯ ಏನಿದೆ, ಬಹಳ ಪ್ರತಿಷ್ಠಿತವಾದ UKಯ ಯುನೈಟೆಡ್ ಕಿಂಗ್ಡಮ್ನ ಆಲಿಸ್ಟರ್ ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟನ್ನು ನೀಡಿ ಗೌರವಿಸುತ್ತೆ. ಇದಿಷ್ಟು ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಕ್ರೀಡಾ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಜೊನಾಥನ್ ಎಡ್ವರ್ಡ್ರವರ ಬಗ್ಗೆ. ಇದುವರೆಗೂ ನಾವು ನೋಡಿದಂಥದ್ದು ತ್ರಿವಿಧ ಜಿಗಿತದ ಬಗ್ಗೆ. ತ್ರಿವಿಧ ಜಿಗಿತದ ಪೀಠಿಕೆಯನ್ನು ನೋಡಿದ್ವಿ, ತ್ರಿವಿಧ ಜಿಗಿತದ ಅಂಕಣವನ್ನು ನೋಡಿದ್ವಿ, ಅಳತೆಗಳು, ಅದರಲ್ಲಿ ಬರುವಂತಹ ನಿಯಮಗಳೇನು, ಅಕ್ರಮಗಳೇನು, ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರುವಂಥ ಕ್ರೀಡಾಪಟುಗಳು, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವಂಥ ಕ್ರೀಡಾಪಟುಗಳು ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಮಟ್ಟದಲ್ಲಿ ಹೆಸರು ಮಾಡಿರುವಂಥ ಕ್ರೀಡಾಪಟುಗಳ ಬಗ್ಗೆ ನೋಡ್ತಾ ಹೋದ್ವಿ. ಇದಿಷ್ಟು ತ್ರಿವಿಧ ಜಿಗಿತದ ಬಗ್ಗೆ.